ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ಅನ್ನೋವಾಗ ಒಬ್ಬೊಬ್ಬರಿಗೆ ಒಂದೊಂದು ತರ ಸಿನಿಮಾ ಇಷ್ಟ ಆಗುತ್ತೆ. ಕೆಲವರಿಗೆ ಆಕ್ಷನ್ ಸಿನಿಮಾ ಇಷ್ಟ ಆಗ್ಬಹುದು, ಕೆಲವರಿಗೆ ರೊಮ್ಯಾಂಟಿಕ್ ಡ್ರಾಮಾ ಇಷ್ಟ ಆಗ್ಬಹುದು, ಕೆಲವರಿಗೆ ಎಮೋಷನ್ ಸಿನಿಮಾಸ್ ಇಷ್ಟ ಆಗ್ಬಹುದು, ಕೆಲವರಿಗೆ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಇಷ್ಟ ಆಗ್ಬಹುದು, ಇನ್ನು ಕೆಲವರಿಗೆ ಹಾರರ್ ಸಿನಿಮಾ ಇಷ್ಟ ಆಗ್ಬಹುದು. ಸೊ ಸಿನಿಮಾಸ್ ಅಲ್ಲಿ ಡಿಫರೆಂಟ್ ಸಬ್ಜೆಕ್ಟ್ ನ ಇಷ್ಟಪಡೋ ಆಡಿಯನ್ಸ್ ಇದಾರೆ. ಈ ಎಲ್ಲಾ ಕ್ಯಾಟಗರಿ ಸಿನಿಮಾ ಲವರ್ಸ್ ಒಂದು ಸಬ್ಜೆಕ್ಟ್ ನ ಮಾತ್ರ ಎಲ್ಲರೂ ಇಷ್ಟಪಡ್ತಾರೆ, ಅದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಈ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅಂದ್ರೆ ಆಕ್ಷನ್ ಆಗ್ಬಹುದು, ಕಾಮಿಡಿ ಆಗ್ಬಹುದು, ಎಮೋಷನ್ ಆಗ್ಬಹುದು, ರೊಮ್ಯಾಂಟಿಕ್ ಡ್ರಾಮಾ ಆಗ್ಬಹುದು, ಹಾರರ್ ಆಗ್ಬಹುದು, ಈ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಸಸ್ಪೆನ್ಸ್ ಅಂತೂ ಇದ್ದೇ ಇರುತ್ತೆ. ಆ ಸಸ್ಪೆನ್ಸ್ ನಮ್ಮನ್ನ ತುಂಬಾನೇ ಎಂಟರ್ಟೈನ್ ಮಾಡೋದು. ಕೆಲವು ಸಿನಿಮಾನ ನಾವು 2-3 ಸರಿ ನೋಡೋದ್ ಕಾರಣನು ಆ ಎಂಟರ್ಟೈನ್ಮೆಂಟ್ ಇಂದಾನೆ. ಅದರಲ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನುವಾಗ ಸುಮಾರು ಜನ ಅದನ್ನ ಲೈಕ್ ಮಾಡ್ತಾರೆ. ಅದರಲ್ಲೂ ಸೌತ್ ಇಂಡಿಯನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ತುಂಬಾನೇ ಲೈಕ್ ಮಾಡ್ತಾರೆ. ಕಾರಣ ಆ ಸಬ್ಜೆಕ್ಟ್ ಅಲ್ಲಿ ರಿಯಾಲಿಟಿ ಇರುತ್ತೆ, ನಮ್ ನೇಟಿವಿಟಿ ಇರುತ್ತೆ, ಎಮೋಷನ್ ಇರುತ್ತೆ, ಕಾಮಿಡಿ ಇರುತ್ತೆ, ಎಲ್ಲಾ ತರವಾದ ಆಡಿಯನ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದು ಕತೆ ಮಾಡಿರ್ತಾರೆ. ಆದ್ರಿಂದ ಸೌತ್ ಇಂಡಿಯನ್ ಸಿನಿಮಾ ಅಂದ್ರೆ ಸೌತ್ ಇಂಡಿಯನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನುವಾಗ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ 70s 80s ಮಾಡಿರೋ ಸಿನಿಮಾಗಳಂತೂ ಇವತ್ತಿಗೂ ಎವರ್ಗ್ರೀನ್ ಸಿನಿಮಾ ಅಂತಾನೆ ಉಳ್ಕೊಂಡಿದೆ. ಕಾರಣ ಈಗಿನ ಜನರೇಷನ್ ಆ ಸಿನಿಮಾ ನೋಡಿದ್ರು ಬೋರ್ ಓಡಿದೆ, ಅಷ್ಟೇ ಎಂಟರ್ಟೈನಿಂಗ್ ಆಗಿರುತ್ತೆ. ನಮ್ ಸೌತ್ ಇಂಡಿಯನ್ ಸಿನಿಮಾನ ಹೊರಗಿನವರು ಸುಮಾರು ಜನ ಅಪ್ರಿಶಿಯೇಷನ್ ಮಾಡಿದಂತ ಸಿನಿಮಾ ಸುಮಾರಿದೆ. ಆ ಸಿನಿಮಾನ ಒಂದ್ ಲಿಸ್ಟ್ ಮಾಡಿ ನಿಮ್ ಮುಂದೆ ಇಡ್ತಾ ಇದೀವಿ. ನೀವು ಬೈ ಚಾನ್ಸ್ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಶಿವಾಜಿ ಗಣೇಶನ್ ಅವರು ಮತ್ತು ಬಿ ಸರೋಜಾದೇವಿ ಅವರು ಆಕ್ಟ್ ಮಾಡಿ, ದಾದಾ ಮಿರಾಸಿ ಅವರು ಡೈರೆಕ್ಟ್ ಮಾಡಿ, ಶಿವಾಜಿ ಗಣೇಶನ್ ಅವರು ಪ್ರೊಡ್ಯೂಸ್ ಮಾಡಿ 1964 ಅಲ್ಲಿ ರಿಲೀಸ್ ಆಗಿರೋ ಪುದಿಯ ಪರವೈ ಅನ್ನೋ ಸಿನಿಮಾ ಎಕ್ಸ್ಟ್ರಾ ಸಸ್ಪೆನ್ಸ್ ಸಿನಿಮಾ. ಈ ಸಿನಿಮಾದ ನಾಯಕ ಶಿವಾಜಿ ಗಣೇಶನ್ ಅವ್ರ ಪ್ರಕಾರ ಅವ್ರ ಹೆಂಡತಿ ಯಾವ್ದೋ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅವ್ರ ಹೆಂಡತಿ ತರನೇ ಇನ್ನೊಬ್ರು ಬಂದು ನಾನೇ ನಿಮ್ ಹೆಂಡತಿ ಅಂತ ಹೇಳ್ತಾರೆ. ಶಿವಾಜಿ ಗಣೇಶನ್ಗೆ ಅದು ಸುಳ್ಳು ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು. ಆದ್ರೆ ಅದನ್ನ ಹೆಂಗ್ ಪ್ರೂವ್ ಮಾಡ್ತಾರೆ ಅನ್ನೋದೇ ಸಿನಿಮಾ. ಎಕ್ಸ್ಟ್ರಾರ್ಡಿನರಿ ಸ್ಕ್ರೀನ್ ಪ್ಲೇ, ಕೊನೆವರೆಗೂ ಆ ಸಸ್ಪೆನ್ಸ್ ನ ಮೇಂಟೈನ್ ಮಾಡ್ಕೊಂಡೇ ಬಂದಿರ್ತಾರೆ. 1964 ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಪುದಿಯ ಪರವೈ ಸಿನಿಮಾನೇ. எப்படி ஒரே மாதிரி இருக்க முடியும்? சாஸ்திரத்துக்கு நீ கலங்க உண்டாக்குற. ஒண்ணு நீ போய் சொல்லணும், இல்லன்னா ரங்கனுடைய வலையில நீ வீழ்ந்திருக்கணும். ಅದೇ ತರ 1967 ಅಲ್ಲಿ ಕೃಷ್ಣ ಅವರು ಮತ್ತು ಕಾಂಚನ ಅವರು ಆಕ್ಟ್ ಮಾಡಿ, ಎಸಿ ತ್ರಿಲೋಕ್ ಚಂದರ್ ಅವರು ಡೈರೆಕ್ಟ್ ಮಾಡಿ, ಎವಿ ಮೆಯ್ಯಪ್ಪನ್ ಅವರು ಪ್ರೊಡ್ಯೂಸ್ ಮಾಡಿರೋ ಅವೇ ಕಲ್ಲು ಅನ್ನೋ ಒಂದು ತೆಲುಗು ಸಿನಿಮಾ. ಜೊತೆಗಿರೋರು ಒಬ್ಬೊಬ್ಬರಾಗಿ ಸಾಯ್ತಾ ಇದಾರೆ, ಆದ್ರೆ ಸಾಯಿಸೋದು ಯಾರು ಅಂತಾನೆ ಗೊತ್ತಾಗಲ್ಲ. ಕೊನೆವರೆಗೂ ಆಡಿಯನ್ಸ್ ನ ಆ ಕ್ಯೂರಿಯಾಸಿಟಿನಲ್ಲೇ ಇರಿಸಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಸ್ಕ್ರೀನ್ ಪ್ಲೇ, ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. కరెక్ట్ 100% కరెక్ట్. నాతో పోరాడిన హంతకుడు కూడా సుమారు 25 ఏళ్లు ఉంటాయి. అతనే మీరు చెప్పే కుర్రవాడు ఎందుకు కాకూడదు? అసలు అతని కుటుంబంతో ఇంత సన్నిహితంగా ఎలా ఉండగలుగుతున్నాడు? ఇన్ని హత్యలు ఇంత సులభంగా ఎలా చేయగలిగాడు? ಸುರೇಶ್ ಹೆಬ್ಲಿಕರ್ ಮತ್ತು ಶೋಭಾ ಅವರು ಆಕ್ಟ್ ಮಾಡಿ, ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿ, ಸತ್ಯನಾರಾಯಣ ಮತ್ತು ಕಾಶಿನಾಥ್ ಅವರು ಪ್ರೊಡ್ಯೂಸ್ ಮಾಡಿರೋ 1978 ಅಲ್ಲಿ ರಿಲೀಸ್ ಆಗಿರೋ ಅಪರಿಚಿತ ಅನ್ನೋ ಸಿನಿಮಾ. ಆಗಿರೋ ಕೊಲೆನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಆ ಊರಿಗೆ ಒಂದು ಪೊಲೀಸ್ ಆಫೀಸರ್ ಬರ್ತಾರೆ. ಅವರೇ ಸುರೇಶ್ ಹೆಬ್ಲಿಕರ್ ಅವರು. ಅವ್ರು ಇನ್ವೆಸ್ಟಿಗೇಟ್ ಮಾಡುವಾಗ ಅವ್ರು ಫೇಸ್ ಮಾಡೋ ಪ್ರಾಬ್ಲಮ್ಸ್ ಯಾವ ತರ ಇರುತ್ತೆ, ಜೊತೆಗೆ ಆ ಪೊಲೀಸ್ ಆಫೀಸರ್ ನ ಯಾವ ತರ ದಾರಿ ತಪ್ಪಿಸ್ತಾರೆ, ಆ ತರ ದಾರಿ ತಪ್ಪಿಸೋದ್ರಿಂದ ಅವ್ರಿಗೆ ಏನ್ ಲಾಭ, ಯಾರನ್ನ ಉಳಿಸೋಕೋಸ್ಕರ ಇದೆಲ್ಲ ಮಾಡ್ತಾ ಇದಾರೆ, ಇದನ್ನ ಅವ್ರು ಹೇಳ್ಕೊಂಡು ಹೋಗೋ ವಿಧ ಏನಿದೆಯೋ ಸಕ್ಕದಾಗಿ ಮಾಡಿದ್ದಾರೆ. ಅಂದ್ರೆ ಕಾಶಿನಾಥ್ ಅವ್ರದ್ದು ಮೊದಲನೇ ಡೈರೆಕ್ಷನ್ ಸಿನಿಮಾ ಇದು. ಆದ್ರೆ ಆಲ್ರೆಡಿ ಒಂದು 10 ಸಿನಿಮಾ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ನ ಆ ಸಿನಿಮಾನಲ್ಲಿ ತೋರಿಸಿರ್ತಾರೆ. 70s ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಅದರಲ್ಲಿ ಅಪರಿಚಿತ ಸಿನಿಮಾನು ಒಂದು. ಅದೇ 1978 ಅಲ್ಲಿ ಕಮಲ್ ಹಾಸನ್ ಅವರು ಮತ್ತು ಶ್ರೀದೇವಿ ಅವರು ಆಕ್ಟ್ ಮಾಡಿ, ಭಾರತಿ ರಾಜ ಅವರು ಡೈರೆಕ್ಟ್ ಮಾಡಿ, ಜೆ ಪದ್ಮಾವತಿ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಗಪ್ಪು ರೋಜಾಕಳ್ ಅನ್ನೋ ಒಂದು ತಮಿಳ್ ಸಿನಿಮಾ. ಈ ಸಿನಿಮಾ ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡಿ ತೆಗೆದಿರ್ತಾರೆ. ಮಹಾರಾಷ್ಟ್ರ ಅನ್ನೋ ಸ್ಟೇಟ್ ಅಲ್ಲಿ 1960s ಅಲ್ಲಿ ರಾಮನ್ ರಾಘವ್ ಅನ್ನೋ ಒಂದು ಸೈಕೋ ಕಿಲ್ಲರ್ 3 ವರ್ಷದಲ್ಲಿ 19 ಕೊಲೆ ಮಾಡಿರ್ತಾರೆ. ಆ ಕಥೆನ ಬೇಸ್ ಮಾಡಿ ತಮಿಳಲ್ಲಿ ಸಿಗಪ್ಪು ರೋಜಾಕಳ್ ಅನ್ನೋ ಸಿನಿಮಾನು ಮಾಡಿರ್ತಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಮಾರು ಹುಡುಗಿರನ್ನ ಸಾಯಿಸ್ತಾ ಬರ್ತಾರೆ. ಕಮಲ್ ಹಾಸನ್ ಅವ್ರಿಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ, ಕಮಲ್ ಹಾಸನ್ ಅವರು ಏನಕ್ಕೋಸ್ಕರ ಹುಡುಗಿರನ್ನೆಲ್ಲ ಸಾಯಿಸ್ತಾ ಬರ್ತಾರೆ, ಶ್ರೀದೇವಿ ಹೆಂಗ್ ಕಮಲ್ ಹತ್ರ
ತರ ಸಿಕ್ಕಾಕೊಂತಾರೆ, ಕಮಲ್ ಅವರು ಶ್ರೀದೇವಿನ ಸಾಯಿಸುವಾಗ ಶ್ರೀದೇವಿ ಯಾವ ತರ ಎಸ್ಕೇಪ್ ಆಗ್ತಾರೆ, ಇದನ್ನೆಲ್ಲ ಆ ಸಿನಿಮಾದ ಡೈರೆಕ್ಟರ್ ಮಿಸ್ಟರ್ ಭಾರತಿ ರಾಜ ಅವರು ಎಕ್ಸ್ಟ್ರಾರ್ಡಿನರಿ ತೋರಿಸಿರ್ತಾರೆ. ಈ ಸಿನಿಮಾನಲ್ಲಿ ಮೈನ್ ಹೈಲೈಟ್ಸ್ ಅಂದ್ರೆ ಕಮಲ್ ಹಾಸನ್ ಅವರು ಪರ್ಫಾರ್ಮೆನ್ಸ್ ಇರಬಹುದು, ಶ್ರೀದೇವಿ ಅವರು ಆಕ್ಟಿಂಗ್ ಇರಬಹುದು, ಪ್ಲಸ್ ಭಾರತಿ ರಾಜ ಅವರು ಡೈರೆಕ್ಷನ್ ಇರಬಹುದು. ಇದು ಮೂರನ್ನ ಬಿಟ್ಟು ನಮ್ಮನ್ನ ನಿಶ್ಶಬ್ದವಾಗಿ ಕೂರಿಸೋದು ಆ ಸಿನಿಮಾದ ರೀ ರೆಕಾರ್ಡಿಂಗ್. ಇಳೆಯರಾಜ ಅವರು ದಿ ಬೆಸ್ಟ್ ಮ್ಯೂಸಿಕ್ ಮಾಡಿರ್ತಾರೆ. ಆ ಸಿನಿಮಾನಲ್ಲಿ ಡೈಲಾಗ್ಸ್ ತುಂಬಾನೇ ಕಡಿಮೆ ಇರುತ್ತೆ, ಆದ್ರೆ ಆಡಿಯನ್ಸ್ ಗೆ ಕಮ್ಯುನಿಕೇಟ್ ಮಾಡೋದೇ ರೀ ರೆಕಾರ್ಡಿಂಗ್. ಅಂದ್ರೆ ಇಳೆಯರಾಜ ಮಾಡಿರೋ ರೀ ರೆಕಾರ್ಡಿಂಗ್ ಒನ್ ಆಫ್ ದಿ ಬೆಸ್ಟ್ ರೀ ರೆಕಾರ್ಡಿಂಗ್ ಅಂತ ಹೇಳ್ಬೋದು. ಇವತ್ತಿಗೂ ನಾವು ಸಿಗಪ್ಪು ರೋಜಾಕ್ಕಲ್ ಸಿನಿಮಾ ನೋಡುವಾಗ ಆ ಸಿನಿಮಾ ತುಂಬಾನೇ ಫ್ರೆಶ್ ಆಗಿರುತ್ತೆ, ನಮಗೆ ಹಳೇದು ಅಂತಾನೆ ಅನ್ಸಲ್ಲ. ಲೋಕೇಶ್ ಅವರು ಮತ್ತು ಅಶೋಕ್ ಅವರು ಆಕ್ಟ್ ಮಾಡಿ, ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿ, ಎಂ ಸುಬ್ರಹ್ಮಣ್ಯ ಮತ್ತು ರಾಧಾ ನಾರಾಯಣ ಅವರು ಪ್ರೊಡ್ಯೂಸ್ ಮಾಡಿರೋ ಹುಣ್ಣಿಮೆಯ ರಾತ್ರಿಯಲ್ಲಿ ಅನ್ನೋ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಇನ್ 80s ಅಂದ್ರೆ ಅದು ತಪ್ಪಾಗಲ್ಲ. ಇವತ್ತಿಗೂ ಈ ಸಿನಿಮಾನ ಬೇಸ್ ಮಾಡಿ ಸುಮಾರು ಸಿನಿಮಾಗಳು ಈ ತರನೇ ಬರ್ತಾ ಇದೆ. ಮಗುವಾಗಿರುವಾಗ ಆ ಮಗುಗೆ ಆವಿನ್ ಪಾಯ್ಸನ್ ಕೊಡೋದಾಗ್ಲಿ, ನಂತರ ಹುಡುಗ ದೊಡ್ಡವನಾದ್ಮೇಲೆ ಆ ಹುಡುಗನೇ ಪಾಯ್ಸನ್ ಆಗ್ಬಿಟ್ಟಿರ್ತಾನೆ, ಇನ್ನೊಂದಷ್ಟು ದಿನಗಳ ನಂತರ ಅವನ ಮುಖದ ಚರ್ಮ ಎಲ್ಲ ಬದಲಾಗುತ್ತೆ, ಅಂದ್ರೆ ಆವಿನ ಚರ್ಮ ತರನೇ ಆಗಿರುತ್ತೆ. ಇದೆಲ್ಲ ತುಂಬಾನೇ ಚೆನ್ನಾಗಿ ಹೇಳಿರ್ತಾರೆ. ಅದು ಮಾತ್ರ ಅಲ್ಲ, 80s ಅಲ್ಲಿ ನಾವು ಕೂತ್ಕೊಂಡು ನೋಡುವಾಗ ಕೂಡ ಅದು ನಿಜನೋ ಏನೋ ಅಂತ ನಂಬೋ ತರ ಇತ್ತು. ಆ ಸಿನಿಮಾನ ನಾವು ಇವತ್ತು ನೋಡುವಾಗ್ಲೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿನೋ ಎಂಟರ್ಟೈನಿಂಗ್ ಆಗಿನೋ ಇರುತ್ತೆ. ಲೋಕೇಶ್ ಅವ್ರ ಆಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಮಾಡಿರ್ತಾರೆ. ಕಮಲ್ ಹಾಸನ್ ಅವರು, ಮಾಧವಿ ಅವರು ಮತ್ತು ರಾಧಾ ಅವರು ಆಕ್ಟ್ ಮಾಡಿ, ಭಾರತಿ ರಾಜ ಅವರು ಡೈರೆಕ್ಟ್ ಮಾಡಿ, ಪ್ರಕಾಶ್ ಆರ್ಸಿ ಅವರು ಪ್ರೊಡ್ಯೂಸ್ ಮಾಡಿ 1981 ನಲ್ಲಿ ರಿಲೀಸ್ ಆಗಿರೋ ಟಿಕ್ 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 ಅನ್ನೋ ತಮಿಳ್ ಸಿನಿಮಾ. ಇದರಲ್ಲಿ ಕಮಲ್ ಹಾಸನ್ ಅವರು ಒಂದು ಸ್ಟಿಲ್ ಫೋಟೋಗ್ರಾಫರ್ ಆಗಿರ್ತಾರೆ. ಆ ತರ ಇವರು ಫೋಟೋ ತೆಗೆಯೋ ಕೆಲವು ಹುಡುಗಿರು ಮಿಸ್ ಆಗ್ತಾ ಬರ್ತಾರೆ, ಅಂದ್ರೆ ಕೊಲೆ ಆಗ್ತಾ ಬರ್ತಾರೆ. ಪೊಲೀಸ್ ಅವರು ಕಮಲ್ ಹಾಸನ್ ಇಂದ ಬೀಳ್ತಾರೆ, ಅಂದ್ರೆ ಕಮಲ್ ಹಾಸನ್ ಕೊಲೆ ಮಾಡ್ತಾ ಇದಾರೆ ಅಂತ ಅವರಿಂದ ಬೀಳ್ತಾರೆ. ಅಲ್ಲಿಂದ ಕಮಲ್ ಹಾಸನ್ ಅವರು ಯಾವ ತರ ತಪ್ಪಿಸ್ಕೊಂತಾರೆ, ಈ ಕೊಲೆಗಳು ಮಾಡೋರು ಯಾರು, ಅದನ್ನ ಕಮಲ್ ಹಾಸನ್ ಮೇಲೆ ಯಾಕೆ ಹಾಕ್ತಾರೆ, ಅದರಿಂದ ಅವ್ರಿಗೆ ಸಿಗೋ ಲಾಭ ಏನು, ಕಮಲ್ ಹಾಸನ್ ಅವರು ಅದನ್ನ ಯಾವ ತರ ಫೇಸ್ ಮಾಡ್ತಾರೆ, ಕೊನೆಗೆ ಆ ಕೊಲೆಗಾರರು ಯಾವ ತರ ಸಿಕ್ಕಾಕೊಂತಾರೆ, ಇದನ್ನ ಭಾರತಿ ರಾಜ ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ. ಈ ಸಿನಿಮಾನಲ್ಲೂ ಅಷ್ಟೇ ಕಮಲ್ ಹಾಸನ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಭಾರತಿ ರಾಜ ಅವರು ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆದ್ರೆ ಈ ಸಿನಿಮಾಗೂ ಮೈನ್ ಹೈಲೈಟ್ ಅಂದ್ರೆ ಇಳೆಯರಾಜ ಅವರು ಮ್ಯೂಸಿಕ್. ಈ ಸಿನಿಮಾನಲ್ಲೂ ಇಳೆಯರಾಜ ಅವ್ರ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ಆ ಟಿಕ್ 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 ಅನ್ನೋ ಪದಕ್ಕೆ ಅರ್ಥ ಏನಿದೆಯೋ ಅಂದ್ರೆ ಒಂದು ವಾಚ್ ಅಲ್ಲಿ ಆ ಸೆಕೆಂಡ್ ಮುಳ್ಳು ಯಾವ ತರ ತಿರುಗುತ್ತೋ, ಅಂದ್ರೆ ಟಿಕ್ 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 ಅಂತ ಯಾವ ತರ ಹೋಗ್ತಾ ಇರುತ್ತೋ ಅವ್ರ ಮ್ಯೂಸಿಕ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಟಿಕ್ 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 ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ. ವಿಜಯಕಾಂತ್ ಅವರು, ಕೋಕಿಲ ಮೋಹನ್ ಅವರು ಮತ್ತು ನಳಿನಿ ಅವರು ಆಕ್ಟ್ ಮಾಡಿ, ಮಣಿವಣ್ಣನ್ ಅವರು ಡೈರೆಕ್ಟ್ ಮಾಡಿ, SNS ತಿರುಮಾಲ್ ಅವರು ಪ್ರೊಡ್ಯೂಸ್ ಮಾಡಿ 1984 ಅಲ್ಲಿ ರಿಲೀಸ್ ಆಗಿರೋ 100வது ನಾள் ಅನ್ನೋ ಒಂದು ತಮಿಳ್ ಸಿನಿಮಾ. ಈ ಸಿನಿಮಾ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದ ಹೀರೋಯಿನ್ ನಳಿನಿ ಅವರು, ಇವ್ರಿಗೆ ಕನಸು ಬೀಳುತ್ತೆ, ಅಂದ್ರೆ ಕನಸಲ್ಲಿ ಯಾರೋ ಸಾಯೋ ತರ ಅವ್ರ ಕನಸು ಬೀಳುತ್ತೆ. ಅವ್ರಿಗೆ ಯಾರ್ಯಾರು ಸಾಯ್ತಾರೆ ಅಂತ ಕನಸು ಬೀಳುತ್ತೋ ಅಷ್ಟು ಜನನು ಸಾಯ್ತಾ ಬರ್ತಾರೆ. ಈ ಕೊಲೆನ ಯಾರು ಮಾಡ್ತಾರೆ, ನಳಿನಿ ಅವ್ರಿಗೂ ಆ ಕೊಲೆ ಮಾಡೋರ್ಗೂ ಏನ್ ಸಂಬಂಧ, ಈ ಕೊಲೆಗಳನ್ನ ಯಾವ ತರ ಕಂಡಿಡಿತಾರೆ, ನಳಿನಿ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಫೈನಲಿ ಆ ಕೊಲೆಗಾರ ಹೆಂಗ್ ಸಿಕ್ಕಾಕೊಂತಾನೆ, ಇದನ್ನ ಮಣಿವಣ್ಣನ್ ಅವರು ಎಕ್ಸ್ಟ್ರಾರ್ಡಿನರಿ ಹೇಳ್ಕೊಂಡ್ ಬರ್ತಾರೆ. ಇದರಲ್ಲಿ ವಿಜಯಕಾಂತ್ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಮೋಹನ್ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ನಳಿನಿ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಮಣಿವಣ್ಣನ್ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗೇ ಇದೆ. ಆದ್ರೆ ತುಂಬಾ ಚೆನ್ನಾಗಿರೋದು ಇಳೆಯರಾಜ ಅವರು ಮ್ಯೂಸಿಕ್. ಈ ಸಿನಿಮಾನಲ್ಲಿರೋ ಒಂದೊಂದು ಹಾಡುಗಳು ಎವರ್ ಗ್ರೀನ್ ಸಾಂಗ್ಸ್ ಅಂದ್ರೆ ಅದು ತಪ್ಪಾಗಲ್ಲ. ಪ್ಲಸ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ಅಂತೂ ದಿ ಬೆಸ್ಟ್ ಆಗಿ ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಈ ಸಿನಿಮಾದ ರೆಫರೆನ್ಸ್ ಮೇಲೆ ಸುಮಾರು ಸಿನಿಮಾಗಳು ಬಂದಿದೆ, ಇನ್ ಮುಂದೆನೂ ಬರ್ತಾನೂ ಇರುತ್ತೆ. 100வது நாள் ಒನ್ ಆಫ್ ದಿ ಬೆಸ್ಟ್ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಅಂದ್ರೆ ಅದು ತಪ್ಪಾಗಲ್ಲ. நம்ம சின்ன வயசுல படிச்ச கதைகள், பார்த்த சினிமாக்கள், கேட்ட சம்பவங்கள் நம்ம மனசுல நினைவுகளா பதிஞ்சிடும். அது எப்பவாவது மறுபடியும் கனவுகளா வெளியாகுங்கிறதா நான் மருத்துவத்துல படிச்சது. நீ என்னடானா? இல்ல ராஜு, இப்ப நான் கனவுல பார்த்த எந்த பொருளையும் என் லைஃப்ல நான் பார்த்ததே இல்ல. ಶರತ್ ಬಾಬು ಅವರು ಮತ್ತು ಆರತಿ ಅವರು ಆಕ್ಟ್ ಮಾಡಿ 1985 ನಲ್ಲಿ ರಿಲೀಸ್ ಆಗಿರೋ ತುಳಸಿ ದಳ ಅನ್ನೋ ಸಿನಿಮಾ. ಈ ಸಿನಿಮಾ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಈ ತರ ಒಂದು ಸಬ್ಜೆಕ್ಟ್ ನ ತಕೊಂಡು ಅದ್ರ ಜೊತೆ ಸೈಂಟಿಫಿಕ್ ಆಗಿ ಅಂದ್ರೆ ಜನಗಳು ನಂಬುವಂತ ಕೆಲವು ವಿಷಯಗಳೆಲ್ಲ ಅದ್ರ ಜೊತೆ ಸೇರಿಸಿ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪ್ಯಾಕೇಜ್ ಸಿನಿಮಾ ಅಂದ್ರೆ ಅದು ತುಳಸಿ ದಳ ಸಿನಿಮಾನೇ. ಅವರದ್ದೇ ಕೆಲಸ. ಈ ದಿನ ಏನಾದ್ರೂ ಮಾಡಿ ರಕ್ತ ಹಾಕೋದನ್ನ ತಡಿಬೇಕು. ಬರೋಬರ್ಲಿ ಬಂದವ್ರನ್ನ ಇದೇ ಚೂರಿಯಿಂದ ಕೊಲ್ತೀನಿ. ಅದು ಒಂದಲ್ಲ 10 ಸಾರಿ.
ಕಾರ್ತಿಕ್ ಅವರು ಮತ್ತು ಭಾನುಪ್ರಿಯ ಅವರು ಆಕ್ಟ್ ಮಾಡಿ, ವಂಶಿ ಅವರು ಡೈರೆಕ್ಟ್ ಮಾಡಿ, ಕಮಿನೇನಿ ಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿರೋ 1985 ನಲ್ಲಿ ರಿಲೀಸ್ ಆಗಿರೋ ಅನ್ವೇಷಣೆ ಅನ್ನೋ ಒಂದು ತೆಲುಗು ಸಿನಿಮಾ. ಈ ಸಿನಿಮಾ ತೆಲುಗು ಫಿಲ್ಮ್ ಇಂಡಸ್ಟ್ರಿನಲ್ಲೇ ಒಂದು ಬೆಂಚ್ ಮಾರ್ಕ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಈ ಸಿನಿಮಾದ ಹೀರೋ ಕಾರ್ತಿಕ್ ಅವರು ಪೊಲೀಸ್ ಆಫೀಸರ್. ಈ ಸಿನಿಮಾದ ಹೀರೋಯಿನ್ ಭಾನುಪ್ರಿಯ ಅವರು. ಸಾಯಿಸ್ಬೇಕು ಅಂತ ಯಾರೆಲ್ಲ ಪ್ಲಾನ್ ಮಾಡ್ತಾರೋ ಅವ್ರು ಮುಂಚೆನೆ ಸತ್ತೋಗಿರ್ತಾರ. ಅದನ್ನ ಸಾಯಿಸೋರು ಯಾರು ಅಂತಾನೆ ಕಾರ್ತಿಕ್ ಅವರು ಕಂಡಿಡಿಯಕ್ ಬರ್ತಾರ. ಇದನ್ನ ವಂಶಿ ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರ. ಇದರಲ್ಲಿ ಹೈಲೈಟ್ಸ್ ಅಂದ್ರೆ ಇಳಯರಾಜ ಅವರು ರೀ ರೆಕಾರ್ಡಿಂಗ್. ಇದರಲ್ಲಿ ಬರೋ ಒಂದೊಂದು ಹಾಡು ಸೂಪರ್ ಹಿಟ್ ಹಾಡಾಗಿರುತ್ತೆ. ರೀ ರೆಕಾರ್ಡಿಂಗ್ ದಿ ಬೆಸ್ಟ್ ಆಗಿರುತ್ತೆ. ತೆಲುಗುನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಬಂದಿದ್ದು ತುಂಬಾನೇ ಕಡಿಮೆ. ಆದ್ರೆ ಅನ್ವೇಷಣೆ ಒನ್ ಆಫ್ ದಿ ಬೆಸ್ಟ್ ಅಂದ್ರೆ ಅದು ತಪ್ಪಾಗಲ್ಲ. ಇನ್ನಾಳು ಮರ ಕಳ್ಳು ಕಪ್ತನ ಹಂತಗಳವರ ಕೆಲಸ. ವಿಜಯಕಾಂತ್ ಅವರು, ಸರಿತಾ ಅವರು, ಅರುಣ್ ಪಾಂಡ್ಯನ್ ಅವರು ಮತ್ತು ಕಾರ್ತಿಕ್ ಅವರು ಆಕ್ಟ್ ಮಾಡಿ, ಆರ್ ಅರವಿಂದ್ ರಾಜ್ ಅವರು ಡೈರೆಕ್ಟ್ ಮಾಡಿ, ಆಭಾವಣ್ಣನ್ ಅವರು ಪ್ರೊಡ್ಯೂಸ್ ಮಾಡಿರೋ 1986 ಅಲ್ಲಿ ರಿಲೀಸ್ ಆಗಿರೋ ಊಮೈ ವಿಳಿಗಲ್ ಅನ್ನೋ ಒಂದು ತಮಿಳ್ ಸಿನಿಮಾ. ಇದರಲ್ಲಿ ಚೋಳಾ ಪಿಕ್ನಿಕ್ ಎಸ್ಟೇಟ್ ಅನ್ನೋ ಒಂದು ಜಾಗ ಇರುತ್ತೆ. ಆ ಪಿಕ್ನಿಕ್ ಸ್ಪಾಟ್ ಗೆ ಕೆಲವು ಸ್ಟೂಡೆಂಟ್ಸ್ ಹೋಗಿರ್ತಾರೆ, ಅಂದ್ರೆ ಹುಡುಗರು ಹುಡುಗಿರು ಈ ತರ ಕೆಲವರೆಲ್ಲ ಹೋಗಿರ್ತಾರೆ. ಅದರಲ್ಲಿ ಯಾವ ಹುಡುಗಿ ಸ್ವಿಮ್ಮಿಂಗ್ ಸೂಟ್ ಹಾಕೊಳ್ಳುತ್ತೋ ಆ ಹುಡುಗಿ ಸತ್ತೋಗುತ್ತೆ. ಈ ತರ ಆ ಚೋಳಾ ಪಿಕ್ನಿಕ್ ಎಸ್ಟೇಟ್ ಅಲ್ಲಿ ನಡೀತಾನೆ ಇರುತ್ತೆ. ಇದನ್ನ ಒಂದು ಪ್ರೆಸ್ ರಿವೀಲ್ ಮಾಡುತ್ತೆ. ಅಂದ್ರೆ ಜೈಶಂಕರ್, ಅರುಣ್ ಪಾಂಡ್ಯನ್, ಚಂದ್ರಶೇಖರ್ ಇವರೆಲ್ಲ ನಡೆಸ್ತಾ ಇರೋ ಒಂದು ಪ್ರೆಸ್ ಅದನ್ನ ರಿವೀಲ್ ಮಾಡುತ್ತೆ. ನಂತರ ಕೊಲೆನ ಕಂಡಿಡಿಯಕ್ಕೆ ವಿಜಯಕಾಂತ್ ಅವರು ಬರ್ತಾರೆ. ಆ ಚೋಳಾ ಎಸ್ಟೇಟ್ ಗೆ ಕಾರ್ತಿಕ್ ಅವರು ಮತ್ತು ಅವ್ರ ಲವರ್ ಆದ ಶಶಿಕಲಾ ಅವರು ಹೋಗಿರ್ತಾರೆ. ವಿಜಯಕಾಂತ್ ಅವರು ಆ ಕೊಲೆನ ಕಂಡಿಡಿಯಕ್ಕೆ ಬಂದಿರ್ತಾರೆ. ಅವರು ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಅದರಲ್ಲೂ ವಿಜಯಕಾಂತ್ ಅವರ ಹೆಂಡತಿನೇ ಸಾಯಿಸ್ತಾರೆ ಅಂದ್ರೆ ಆ ಕೊಲೆಗಾರನಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಇರಬಹುದು, ಆ ಕೊಲೆ ಮಾಡೋನು ಯಾರು, ಏನಕ್ಕೋಸ್ಕರ ಕೊಲೆ ಮಾಡ್ತಾನೆ, ಆ ಕೊಲೆಗಳಿಗೆ ಕಾರಣ ಏನು, ಈ ವಿಷಯನ ಪ್ರೆಸ್ ಅವರು ರಿವೀಲ್ ಮಾಡಿದ್ಮೇಲೆ ಆ ಪ್ರೆಸ್ ಅವರು ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಫೈನಲಿ ಆ ಕೊಲೆಗಾರ ಗ್ರೂಪ್ ಯಾವ ತರ ಸಿಕ್ಕಾಕೊಳ್ಳುತ್ತೆ. ಇದನ್ನ ಆ ಸಿನಿಮಾದ ಡೈರೆಕ್ಟರ್ ಆದ ಮಿಸ್ಟರ್ ಅರವಿಂದ್ ರಾಜ್ ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಸಿನಿಮಾನಲ್ಲಿ ಕೆಲಸ ಮಾಡಿರೋರು ಎಲ್ರು ಫ್ರೆಶ್ ಹುಡುಗರು. ಅಂದ್ರೆ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ಬಿಟ್ಟು ಯಾರ ಹತ್ರ ಕೆಲಸ ಮಾಡದೆ ಅವರೇ ಪ್ರೊಡ್ಯೂಸ್ ಮಾಡಿ, ಅವರೇ ಡೈರೆಕ್ಟ್ ಮಾಡಿ ಒಂದು ಹೊಸ ಇತಿಹಾಸನ ಕ್ರಿಯೇಟ್ ಮಾಡಿದವರು. ಊಮೈ ವಿಳಿಗಲ್ ಇವತ್ತಿಗೂ ಎವರ್ಗ್ರೀನ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ರಾಜಶೇಖರ್ ಅವರು ಮತ್ತು ಭಾನುಪ್ರಿಯ ಅವರು ಆಕ್ಟ್ ಮಾಡಿ, ಎನ್ ಬಿ ಚಕ್ರವರ್ತಿ ಅವರು ಡೈರೆಕ್ಟ್ ಮಾಡಿ, ಎಂ ಸುಧಾಕರ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿರೋ 1986 ನಲ್ಲಿ ರಿಲೀಸ್ ಆಗಿರೋ ಕಾಶ್ಮೋರಾ ಅನ್ನೋ ಒಂದು ತೆಲುಗು ಸಿನಿಮಾ. ಈ ಸಿನಿಮಾ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಮಾಡೋದನ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸಬಹುದು. ಆ ಮಾಟ ಮಂತ್ರ ಮಾಡೋ ವ್ಯಕ್ತಿ ಎಷ್ಟು ಪವರ್ಫುಲ್ ಆಗಿರ್ತಾನೆ, ಒಬ್ಬರ ಮೇಲೆ ಸೇಡ್ ತೀರ್ಸ್ಕೊಳ್ಳಕ್ಕೆ ಅವನು ಏನೆಲ್ಲ ಮಾಡ್ತಾ ಇರ್ತಾನೆ, ತನ್ನ ಗುರುನೇ ಯಾವ ತರ ಮೀರಿಸ್ತಾನೆ, ಫೈನಲಿ ಅವನು ಯಾವ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತಾನೆ, ಇದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ. ಶಿವರಾಜ್ ಕುಮಾರ್ ಅವರು ಮತ್ತು ವೀಣಾ ಅವರು ಆಕ್ಟ್ ಮಾಡಿ, ಕೆ ಎನ್ ಚಂದ್ರಶೇಖರ್ ಶರ್ಮಾ ಅವರು ಡೈರೆಕ್ಟ್ ಮಾಡಿ, ಎಸ್ ಎ ಗೋವಿಂದ್ ರಾಜ್ ಮತ್ತು ವಿ ಭಾರತಿ ರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಂಯುಕ್ತ ಅನ್ನೋ ಸಿನಿಮಾ. ಆ ಕಾಲಕ್ಕೆ ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತಾನೂ ಆಯ್ತು. ಅಂದ್ರೆ ಈಗ ನೋಡುವಾಗ ಆ ಸಿನಿಮಾ ಸ್ವಲ್ಪ ಸ್ಲೋ ಆಗಿರುತ್ತೆ, ಆಗಿನ ಕಾಲಕ್ಕೆ ಒಳ್ಳೆ ಸಿನಿಮಾ ಆಗಿನೇ ಇತ್ತು. ಅದರಲ್ಲೂ ಹಾಡುಗಳಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಎಲ್ಲಾ ಹಾಡುಗಳು ಎವರ್ಗ್ರೀನ್ ಸಾಂಗ್ಸ್. ಏನಾಯ್ತು? ಶಂಕರ್ ನಾಗ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ತರ್ಕ ಅನ್ನೋ ಸಿನಿಮಾ. ಈ ಸಿನಿಮಾದ ಸ್ಕ್ರೀನ್ ಪ್ಲೇನು ತುಂಬಾನೇ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ದೇವರಾಜ್ ಅವ್ರನ್ನ ಸಾಯಿಸಿದ್ದು ಯಾರು ಈ ಪ್ರಶ್ನೆನೇ ಸಿನಿಮಾ ಪೂರ್ತಿ ಇರುತ್ತೆ. ಅಂದ್ರೆ ದೇವರಾಜ್ ಅವರ ಹೆಂಡತಿ ವನಿತಾ ವಾಸು ಅವ್ರು ಸಾಯಿಸಿದ್ರ ಅಥವಾ ವನಿತಾ ವಾಸು ಅವ್ರನ್ನ ಕಾಪಾಡಕ್ಕೆ ಅವ್ರ ಕಾಲೇಜ್ ಫ್ರೆಂಡ್ಸ್ ಸಾಯಿಸಿದ್ರ, ಸಾಯಿಸೋ ತರ ಅಂತದ್ದು ದೇವರಾಜ್ ಅವರು ಏನ್ ಮಾಡಿದ್ರು, ಪೊಲೀಸ್ ಅವರಿಗೆ ದೇವರಾಜ್ ಅವರು ಸತ್ತೋಗಿರೋದು ಹೇಗ್ ಗೊತ್ತಾಗುತ್ತೆ, ವನಿತಾ ವಾಸು ಅವರು ಸ್ಕೂಲ್ ಫ್ರೆಂಡ್ ಆದ ಶಂಕರ್ ನಾಗ್ ಅವರು ವನಿತಾ ವಾಸುನ ಯಾವ ತರ ಕಾಪಾಡ್ತಾರೆ, ಕೊನೆಗೆ ಪೊಲೀಸ್ ಅವರು ಕೊಲೆಗಾರನ ಹೆಂಗ್ ಕಂಡಿಡಿತಾರೆ, ಇದನ್ನ ಸುನಿಲ್ ಕುಮಾರ್ ದೇಸಾಯಿ ಅವರು ತುಂಬಾನೇ ಚೆನ್ನಾಗಿ ಹೇಳ್ಕೊಂಡ್ ಬರ್ತಾರೆ. ಕೊನೆವರೆಗೂ ಆ ಕುತೂಹಲನ ಕ್ರಿಯೇಟ್ ಮಾಡ್ಕೊಂಡೇ ಬರ್ತಾರೆ ಸುನಿಲ್ ಕುಮಾರ್ ದೇಸಾಯಿ ಅವರು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ಖಂಡಿತ ಅದು ತರ್ಕ ಸಿನಿಮಾ ಆಗಿನೇ ಇರುತ್ತೆ.
ಪ್ರಭು ಮತ್ತು ಅಮಲಾ ಅವರು ಆಕ್ಟ್ ಮಾಡಿ, ವೇಲು ಪ್ರಭಾಕರನ್ ಅವರು ಡೈರೆಕ್ಟ್ ಮಾಡಿ, ತಕ್ಕಾಲಿ ಶ್ರೀನಿವಾಸನ್ ಅವರು ಪ್ರೊಡ್ಯೂಸ್ ಮಾಡಿ 1989 ಅಲ್ಲಿ ರಿಲೀಸ್ ಆಗಿರೋ ನಾಳೈ ಮನಿದನ್ ಅನ್ನೋ ಒಂದು ತಮಿಳ್ ಸಿನಿಮಾ. ಕೆಲವು ಸೀನಿಯರ್ಸ್ ಡಾಕ್ಟರ್ಸ್ ಎಲ್ಲ ಸೇರಿ ಸತ್ತೋಗಿರೋ ವ್ಯಕ್ತಿಗೆ ಮರು ಜೀವ ಕೊಡ್ತಾರೆ. ಅವ್ನಿಗೆ ಜೀವ ಬಂದ್ಮೇಲೆ ಅವನ ಆಕ್ಟಿವಿಟೀಸ್ ಯಾವ ತರ ಇರುತ್ತೆ, ಅವನಿಂದ ಜನಗಳು ಯಾಕೆ ಸಾಯ್ತಾರೆ, ಈ ಜೀವ ಕೊಟ್ಟಿರೋ ಡಾಕ್ಟರ್ಸ್ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಸಿನಿಮಾದ ನಾಯಕ ಪ್ರಭು ಅವರು ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ, ಹೀರೋಯಿನ್ ಅಮಲನ ಆ ವ್ಯಕ್ತಿ ಯಾಕೆ ಅಟ್ಯಾಕ್ ಮಾಡ್ತಾನೆ, ಪ್ರಭು ಅಮಲನ ಯಾವ ತರ ಕಾಪಾಡ್ತಾರೆ, ಆ ವ್ಯಕ್ತಿನ ಸಾಯಿಸಕ್ಕಾಗತ್ತಾ ಇಲ್ವಾ, ಇದನ್ನೆಲ್ಲ ತುಂಬಾ ಥ್ರಿಲ್ಲಿಂಗ್ ಆಗಿ, ಎಂಟರ್ಟೈನಿಂಗ್ ಆಗಿ, ಸಸ್ಪೆನ್ಸ್ ಆಗಿ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ನಾಳೈ ಮನಿದನ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ರೆಬಲ್ ಸ್ಟಾರ್ ಅಂಬರೀಶ್ ಅವರು ಮತ್ತು ದೇವರಾಜ್ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ 1919 ನಲ್ಲಿ ರಿಲೀಸ್ ಆಗಿರೋ ಉತ್ಕರ್ಷ ಅನ್ನೋ ಸಿನಿಮಾ. ಇದರಲ್ಲಿ ದೇವರಾಜ್ ಅವರು ಸೈಕೋ ಕಿಲ್ಲರ್ ಪಾತ್ರ ಮಾಡಿರ್ತಾರ. ಅಂದವಾದ ಹುಡುಗಿರ್ನ ನೇಕ್ಡ್ ಆಗಿ ಫೋಟೋ ಹಿಡಿದು ಪೇಂಟಿಂಗ್ ಬರೆಯೋದು, ಅದ ನಂತರ ಅವ್ರನ್ನ ಸಾಯಿಸ್ಬಿಡೋದು. ಈ ತರ ಮಾಡ್ಕೊಂಡ್ ಬರ್ತಾ ಇರುವಾಗ ಪೊಲೀಸ್ ಆಫೀಸರ್ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಅದನ್ನ ಯಾವ ತರ ಕಂಡುಹಿಡಿತಾರೆ, ದೇವರಾಜ್ ಅವರು ಈ ತರ ಕೊಲೆಗಳು ಮಾಡ್ಕೊಂಡ್ ಬರಕ್ಕೆ ಉದ್ದೇಶ ಏನು, ಇದನ್ನೆಲ್ಲ ಸುನಿಲ್ ಕುಮಾರ್ ದೇಸಾಯಿ ಅವರು ತುಂಬಾನೇ ಥ್ರಿಲ್ಲಿಂಗ್ ಆಗಿ, ತುಂಬಾನೇ ಸಸ್ಪೆನ್ಸ್ ಆಗಿ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಸುನಿಲ್ ಕುಮಾರ್ ದೇಸಾಯಿ ಅವರು ಫಿಲ್ಮ್ ಕೆರಿಯರ್ ಅಲ್ಲಿ ಉತ್ಕರ್ಷನು ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ಶಂಕರ್ ನಾಗ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಪೇರಲಾ ಅವರು ಡೈರೆಕ್ಟ್ ಮಾಡಿ, ಜಗದೀಶ್ ಮಲ್ನಾಡ್ ಮತ್ತು ಕಾಶಿನಾಥ್ ಚಂದಬುರ್ಗಿ ಅವರು ಪ್ರೊಡ್ಯೂಸ್ ಮಾಡಿರೋ 1990 ನಲ್ಲಿ ರಿಲೀಸ್ ಆಗಿರೋ ನಿಗೂಢ ರಹಸ್ಯ ಅನ್ನೋ ಸಿನಿಮಾ. ಈ ಸಿನಿಮಾ ಬೆಳಗೊತ್ತೆಲ್ಲ ಚೆನ್ನಾಗಿರುತ್ತೆ, ಆದ್ರೆ ನೈಟ್ ಅಲ್ಲಿ ಒಂದೊಂದು ಕಥೆಗಳು ಬರ್ತಾ ಇರುತ್ತೆ. ಅಂದ್ರೆ ನಾರ್ಮಲಿ ರಾತ್ರಿ ಆದ್ರೆ ಎಲ್ರು ಅವ್ರವ್ರ ಮನೆಗಳಲ್ಲಿ ಇರ್ತಾರೆ, ಆದ್ರೆ ಈ ಸಿನಿಮಾನಲ್ಲಿ ರಾತ್ರಿ ಹೊತ್ತು ಎಲ್ರು ಓಡಾಡ್ತಾ ಇರ್ತಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ, ಯಾಕೆ ಹೋಗ್ತಾರೆ, ಹೋಗುವಂತ ಕಾರಣ ಏನು, ಇದೆಲ್ಲ ಆ ಸಿನಿಮಾದ ನಾಯಕನಾದ ಶಂಕರ್ ನಾಗ್ ಅವ್ರಿಗೆ ಡೌಟ್ ಬರುತ್ತೆ. ಅದನ್ನ ಅವ್ರು ಯಾವ ತರ ಕಂಡುಹಿಡಿತಾರೆ ಅನ್ನೋದೇ ಸಿನಿಮಾ. ನಿಗೂಢ ರಹಸ್ಯ ಒನ್ ಆಫ್ ದಿ ಬೆಸ್ಟ್ ಎಂಟರ್ಟೈನಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಅದು ತಪ್ಪಾಗಲ್ಲ. ಓಕೆ ಸ್ನೇಹಿತರೆ, 70s 80s ಆಲ್ಮೋಸ್ಟ್ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋ ಕ್ಯಾಟಗರಿನಲ್ಲಿ ಯಾವ್ಯಾವ ಸಿನಿಮಾಗಳೆಲ್ಲ ಬಂತೋ ಅದನ್ನ ನಿಮ್ ಮುಂದೆ ಇಟ್ಟಿದೀವಿ. ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.